ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವ. ಆದ್ಮೇಲೆ ಈ ರಾಜ್ಯಸಭಾ ವಿಧಾನ ಪರಿಷತ್ ಚುನಾವಣೆಗಳು ಇವತ್ತು ಏನಾಗಿದ್ದಾವ ಅನ್ನೋದ್ರ ವಿಚಾರ ಮಾಡಿದರೆ ಮನಸ್ಸಿಗೆ ನೋವು ಅನ್ನಿಸ್ತವ. ನಾವು ಯಾವ ಹಂತಕ್ಕೆ ಬಂದು ನಿಂತಿದ್ದೀವಿ ಅಂತೇಳಿ ಆತ್ಮಸಾಕ್ಷಿ ಅನ್ನುವಂಥ ಒಂದು ಶಬ್ದವನ್ನು ಯಾವ ರೀತಿ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ನೋಡಿ. ಎರಡೂ ಕಡೆ BJP ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಯಾರೂ ಇಲ್ಲಿ ಪ್ರಾಮಾಣಿಕರು ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಎರಡು ಉದಾಹರಣೆ ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡ್ಬೇಕಂತೇಳಿ. ಯಾಕಂದ್ರೆ ಇಲ್ಲಿ ಏನಿದ್ರು ದುಡ್ಡು ಅದಿದ್ದರೆ ದೊಡ್ಡಪ್ಪ, ಇಲ್ಲಾಂದ್ರೆ ಏನೂ ಇಲ್ಲ. ಎಂಥ ಪ್ರಾಮಾಣಿಕ ಇದ್ದರೂ ಸಾಧ್ಯ ಇಲ್ಲ. ಮಧ್ಯದಾಗೆ ರಾಷ್ಟ್ರ ಮಟ್ಟದ ರಾಜ್ಯಸಭೆ ಬಗ್ಗೆ ಒಂದು ಯಾವ ರೀತಿ ನಡೀತು ಈಗ ಅಲ್ಲಿಂದ ನಡೆದು ನೋಡಿದ್ರೆ ನೀವು ಮಧ್ಯಪ್ರದೇಶದಲ್ಲಿ ಏನಾಯ್ತು ಅಂತೇಳಿ ನಟರಾಜನ ಹೆಣ್ಣುಮಗಳದ್ದು ಯಾವ ರೀತಿಯಾಗಿ ನಿಲ್ಲುವ ಹಕ್ಕನ್ನು ಕಸ್ಕೊಂಡ್ರು ಅಂತೇಳಿ ಪಾರ್ಟಿ ಮಟ್ಟದಲ್ಲ. ಈಗ ಮತ್ತೆ ರಿಸಲ್ಟ್ ಬಂದಿದ್ದಾವ. ಒಂದು ಕಡೆ ಕರ್ನಾಟಕದ್ದು ಬಂದದ. ಇಲ್ಲಿ ದೇಶದ ಅತ್ಯಂತ ಶ್ರೀಮಂತ ರಾಜಕಾರಣಿ CM DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ಗೆದ್ದರು. ಅದೇ ಕಡೆ ಇನ್ನೊಬ್ಬ ಶ್ರೀಮಂತ ಕೋಟ್ಯಾಧಿಪತಿ ಪರಿಮಳ್ನಾಥ್ ವಾಣಿ ಅನ್ನುವರು. ಪರಿಮಳ್ನಾಥ್ ವಾಣಿ ಅನ್ನುವಂಥವರು ಅದು ಜಾರ್ಖಂಡದಲ್ಲೇ 56 ಶಾಸಕರನ್ನ ಹೊಂದಿಯೂ ಕಾಂಗ್ರೆಸ್ ಮತ್ತು JMM ಜಾರ್ಖಂಡ್ ಮುಕ್ತಿ ಮೋರ್ಚಾ ಕಮ್ಯುನಿಸ್ಟ್ ಇದ್ದಾರೆ, ಎಲ್ಲರೂ ಇದ್ದಾರೆ ಅದರಲ್ಲೇ. ಅಂಥ ಅವರ ಪರವಾಗಿ ಪ್ರಣವ್ ಝಾ ನಿಂತಿದ್ದರು. ಅವರು ನೀವು ಸೋಲಿಸಿದರು. ಎಷ್ಟು ಮಂದಿಪ್ಪ BJPದು ಕೇವಲ 24 ಜನ. 24 ಜನರ NDA ಬೆಂಬಲದ ಪರಿಮಳ್ನಾಥ್ ವಾಣಿ ಅಥವಾ ಪರಿಮಳ್ನಾಥ್ ವಾಣಿ ಗೆಲ್ತಾರ. ಹೆಂಗೆ ಸಾಧ್ಯದು? 56 24